ನಮಸ್ತೆ, ಮಧುರಾ ಮಲ್ಲಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಅಕ್ಷಯ ತೃತೀಯ ಶುಭಾಶಯಗಳು. ಅಕ್ಷಯ ತೃತೀಯ ದಿನ ಹೇಗೆ ಪೂಜೆ ಮಾಡಬೇಕು ಅಂತ ನೋಡ್ತಾ ಹೋಗೋಣ. ಒಂದು ತಾಮ್ರದ ತಟ್ಟೆ, ಅದಕ್ಕೆ ಒಂದು ಕೆಂಪು ಬಟ್ಟೆ, ಏನೇನು ಬೇಕು ನೋಡೋಣ. ನಾಣ್ಯಗಳ 5 ರೂಪಾಯಿ ಕಾಯಿನ್ಸು, ಹಳದಿ ಕವಡೆ, ಗೋಮೂತಿ ಚಕ್ರ, ಅದ್ರ ಜೊತೆಗೆ ಗುಲ್ಗಂಜಿ, ಲವಂಗ, ಬಟ್ಲಡ್ಕೆ, ಇದೆಲ್ಲ ಲಕ್ಷ್ಮಿಗೆ ಪ್ರಿಯವಾದದ್ದು. ಏಲಕ್ಕಿ ಹೇಗೆ ಮಾಡಬೇಕಂದ್ರೆ, ಒಂದು ತಟ್ಟೆ ತೊಗೊಂಡು ತಟ್ಟೆಗೆ ಅರಿಶಿನ ಹಚ್ಕೊಂಡು ಪುಟ್ಟದಾಗ ಒಂದು ರಂಗೋಲಿ ಇಟ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡು ಒಂದು ಬೌಲಲ್ಲಿ ಉಪ್ಪು ತುಂಬಿಟ್ಕೊಂಡು ಅದಕ್ಕೆ ಪುಟ್ಟಾಣಿದು ಒಂದು ಕೆಂಪು ವಸ್ತ್ರ ಇಟ್ಕೊಂಡು ಅದ್ರ ಮೇಲೆ ತಟ್ಟೆ ಇಟ್ಟು ಅರಿಶಿನ ಕುಂಕುಮ ಇಟ್ಕೊಳ್ಳೋದು. ಅರಿಶಿನದ ಕೊಂಬು, ಏಲಕ್ಕಿ ಎಲ್ಲ 5 ಏಲಕ್ಕಿ, ಕಮಲದ ಬೀಜ, ಲವಂಗ, ಗೋಮೂತಿ ಚಕ್ರ, ಹಳದಿ, ಅಡಿಕೆ, ನಾಣ್ಯಗಳು ಎಲ್ಲನೂ ಇಟ್ಟು ಅದಕ್ಕೂ ಅರಿಶಿನ ಕುಂಕುಮಗಳನ್ನ ಇಡುವಂಥದ್ದು. ಮತ್ತು ಇರುವಂಥ 5 ಥರದ ಧಾನ್ಯಗಳನ್ನೂ ಒಂದು ಪುಟ್ಟ ಬೌಲ್ಗಳಿಗೆ ತುಂಬಿಡೋದು. ಅದ್ರ ಜೊತೆಗೇ ಉಪ್ಪನ್ನು ಸಹ ಒಂದು ಲೋಟದಲ್ಲೋ ಅಥವಾ ಬೌಲಲ್ಲಿ ತುಂಬಿಡೋದು. ಪಕ್ಕದಲ್ಲಿ ಮಣ್ಣಿಂದು 2 ದೀಪ ಹಚ್ಚಬೇಕು. ಮಣ್ಣಿನ ದೀಪ ಹಚ್ಚಿದ್ರೆ ತುಂಬ ಶ್ರೇಷ್ಠ ಅಂತಲೇ ಹೇಳ್ಬೋದು. ಜೊತೆಗೆ ಕೆಂಪು ಕಲರು ಹೂವು ಇಡ್ತಾ ಇದ್ದೀನಿ ನಾನು. ಜಾವದ ಪೌಡ್ರು ಬರುತ್ತಲ್ಲ, ಸೊ ಜಾವದ ಪೌಡ್ರನ್ನ ಮೇಲೆ ಹಚ್ಕೊತಾ ಇದ್ದೀನಿ. ದೀಪಕ್ಕೆ ಹಾಕಿ ಹಚ್ಚೋದ್ರಿಂದ ತುಂಬಾ ಒಳಿತು ಅಂತಲೇ ಹೇಳ್ಬೋದು. ಪೂಜೆನ ಮಾಡ್ಕೋಬೇಕು. ನಮ್ಮ ಮನಸ್ಸಲ್ಲಿರುವ ಎಲ್ಲ ಕೋರಿಕೆಗಳನ್ನೂ ದೀಪ ಹಚ್ಚಿ ಹೇಳ್ಕೊಳ್ಳೋ ಅಂಥದ್ದು. ಲಕ್ಷ್ಮೀ ಸಹಸ್ರನಾಮ ಅಥವಾ ಸ್ತೋತ್ರಗಳನ್ನ ಹೇಳ್ಕೊಳ್ಳೋ ಅಂಥದ್ದು. ಹೇಳಕ್ಕೆ ಬರಲಿಲ್ಲ ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕ್ಕೋಬೋದು. ಅದು ಹಾಡ್ತಾ ಇರುತ್ತೆ, ನಾವು ಪೂಜೆ ಮಾಡ್ಕೋಬೋದು. ಪೂಜೆ ಮಾಡಿಕೊಂಡು ಇದನ್ನು ಕೆಂಪು ವಸ್ತ್ರದಲ್ಲಿ ನಾವು ಇಟ್ಟಿರುವಂಥ ಎಲ್ಲನೂ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಇರೋದ್ರಿಂದ, ಬೀರುಲಿ ಇಟ್ಕೊಳ್ಳೋದ್ರಿಂದ ತುಂಬಾ ಒಳಿತಾಗುತ್ತೆ. ಹಾಗೆ ಲಕ್ಷ್ಮಿ ಸದಾ ನಮ್ಮ ಹತ್ರ ಇರ್ತಾಳೆ ಅಂತಲೇ ನಂಬೋದು. ಇವತ್ತು ಚಿನ್ನ ಬೆಳ್ಳಿ ಖರೀದಿಸ್ತಾರೆ. ಆಗಲಿಲ್ಲ ಅಂದರೆ ಉಪ್ಪು, ಕವಡೆ, ಹತ್ತಿ ಇವುಗಳನ್ನೂ ಸಹ ಖರೀದಿಸ್ಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.